ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವರಿಪುರಾತ್ಮನಃ. ತನ್ನನ್ನು ತನ್ನಿಂದಲೇ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಕುಗ್ಗಿಸಿಕೊಳ್ಳಬಾರದು. ಏಕೆಂದರೆ ತಾನೇ ತನ್ನ ಬಂಧು, ತಾನೇ ತನ್ನ ಶತ್ರು ಎಂಬ ಅದ್ಭುತವಾದ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದ್ದಾನೆ. ಬಹುತೇಕ ಭಗವದ್ಗೀತೆಯ ಉಪನ್ಯಾಸ ಮಾಡುವಂತಹ ಎಲ್ಲ ಪಂಡಿತರು, ಎಲ್ಲ ವಿದ್ವಾಂಸರು ಕೂಡ ಉದ್ಧರಿಸುವಂತಹ ಬಹಳ ಪ್ರಮುಖವಾದ ಶ್ಲೋಕ ಇದು. ಕೇವಲ ಭಗವದ್ಗೀತೆ ಉಪನ್ಯಾಸ ಮಾಡುವಾಗ ಮಾತ್ರವಲ್ಲ, ಯಾವುದೇ ಸಮಯದಲ್ಲಾದರೂ, ವೈಚಾರಿಕ ದೃಷ್ಟಿಯಿಂದ ಹೇಳುವಾಗಲಾದರೂ, ಮೌಲ್ಯಯುತವಾದಂತಹ ಭಾಷಣ ಮಾಡುವಾಗಲಾದರೂ ಕೂಡ ವ್ಯಕ್ತಿತ್ವ ವಿಕಸನಕ್ಕೆ ಅತ್ಯಂತ ರೂಪಕವಾದಂಥ ಮತ್ತು ಪೂರಕವಾದಂಥ ಶ್ಲೋಕ ಇದು. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ನಾವು ಸದಾಕಾಲ ನೆನಪು ಮಾಡ್ಕೊಳ್ತೀವಿ: ನಿನ್ನ ಬದುಕಿಗೆ, ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿ ಎಂಬ ಮಾತನ್ನ. ಸ್ವಾಮಿ ವಿವೇಕಾನಂದರವರು ಹೇಳುವಂತಹ ಆ ಮಾತು, ಉದ್ಧರಿಸಿದಂತಹ ಆ ವಾಕ್ಯ ಇದೇ ಭಗವದ್ಗೀತೆಯ ಮೂಲ ತತ್ವ. ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿ ಎಂಬ ಸಕಾರಾತ್ಮಕ ಪದಗಳನ್ನ ಅಲ್ಲಿ ಸ್ವಾಮಿ ವಿವೇಕಾನಂದರು ಬಳಸ್ತಾರೆ. ಇಲ್ಲಿ ಕೃಷ್ಣ ಅದರ ಜೊತೆಗೆ ನಕಾರಾತ್ಮಕವಿರುವಂಥದ್ದು ಹೇಳಿದ್ದಾನೆ. ಅದನ್ನ ನಾವು ನಕಾರಾತ್ಮಕವಾಗಿ ಸ್ವೀಕರಿಸುವಂಥದ್ದಲ್ಲ, ಬದಲಿಗೆ ಎಚ್ಚರಿಕೆಯ ಸಂದೇಶವನ್ನ ಇಲ್ಲಿ ಕೃಷ್ಣ ನೀಡಿದ್ದಾನೆ. ನಿನ್ನ ಒಂದು ವ್ಯಕ್ತಿತ್ವಕ್ಕೆ ಕೆಲವೊಮ್ಮೆ ನೀನೇ ಶತ್ರು ಕೂಡ ಆಗಬಹುದು, ಹಾಗಾಗಿ ಎಚ್ಚರಿಕೆ ಇರಲಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ಇಲ್ಲಿ ಕೃಷ್ಣ ನೀಡಿದ್ದಾನೆ. ಬಹುದೊಡ್ಡ ಸಂದೇಶ ಇದು. ಮನುಷ್ಯ ತನ್ನನ್ನು ತನ್ನಿಂದಲೇ ಉದ್ಧಾರ ಮಾಡಿಕೊಳ್ಬೇಕು. ತನ್ನಿಂದಲೇ ಏನಾದ್ರೂ ಕೆಡುಕಾದ್ರೆ ಅದು ತನ್ನಿಂದಲೇ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾನೆ. ಆದ್ರೆ ಆ ತಿಳುವಳಿಕೆ ಅಥವಾ ಅರಿವು ನಮಗೆ ಎಷ್ಟೋ ಬಾರಿ ಬರೋದಿಲ್ಲ ಅನ್ಕೊಳ್ಬಹುದು. ಸ್ವಲ್ಪ ಮಟ್ಟಿಗೆ ನಾವು ಎಲ್ಲರಿಗೂ ಉಪಕಾರ ಮಾಡಬಹುದು, ಗುರು ಹೇಳುವಂತಹ ಸಲಹೆಯನ್ನ ಸ್ವೀಕರಿಸಬಹುದು, ಶಾಸ್ತ್ರದಲ್ಲಿ ಬರುವಂತಹ ಬುದ್ಧಿವಾದಗಳನ್ನೆಲ್ಲ ನಾವು ಜೀರ್ಣಿಸ್ಕೊಳ್ಬಹುದು. ಆದ್ರೆ ತನಗ್ತಾನೆ ಅವೆಲ್ಲ ಕೆಲಸ ಮಾಡ್ಲಾರ್ವು. ಈ ವೈದ್ಯ ಇದ್ದಾರಲ್ಲ, ಅವರು ಔಷಧಿಯನ್ನ ರೋಗಿಗೆ ಕೊಡ್ತಾರೆ. ಆದ್ರೆ ರೋಗಿ ಆ ಔಷಧಿಯನ್ನ ಬಾಯಿಯ ಮೂಲಕ ತಾನು ದೇಹಕ್ಕೆ ಸ್ವೀಕರಿಸಿಕೊಂಡಾಗ ಮಾತ್ರ ಅವನದನ್ನ ಅರಗಿಸಿಕೊಂಡು ಆ ರೋಗದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಆದ್ರೆ ಔಷಧಿಯೇ ತೆಗೆದುಕೊಳ್ಳದೆ ವೈದ್ಯರು ಕೊಟ್ಟಿರುವಂತಹ ಔಷಧಿಯಿಂದ ಮಾತ್ರ ತನಗೆ ಸರಿ ಹೋಗುತ್ತೆ ಅಂತಂದ್ರೆ ಹೇಗ್ ಸಾಧ್ಯ ಅಲ್ವಾ? ಕೃಷ್ಣನ ಮಾತು ಕೂಡ ಹಾಗೆ. ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ಸುಪ್ತವಾಗಿ ಅಡಗಿರುವಂತಹ ಜಾಗೃತೆಯನ್ನ, ಅರಿವನ್ನ, ವಿವೇಕವನ್ನ ನಾವು ಪಡ್ಕೊಳ್ಬೇಕು. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಬಳಸ್ಕೊಂಡಿದ್ದೇ ಆದಲ್ಲಿ ಈ ಜೀವನದಲ್ಲಿ ಯಶಸ್ಸು ಎಂಬುವಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ದುಃಖಾಕ್ರಾಂತನಾಗಿ ನಾವು ಈ ಜೀವನದಲ್ಲಿ ಜೀವಿಸದೆ ನಮ್ಮನ್ನ ಉದ್ಧಾರ ಮಾಡಿಕೊಳ್ಳುವಂತಹ ಶಕ್ತಿ ಏನಿದೆ ಅದು ನಮ್ಮೊಳಗೆ ಅಪರಿಮಿತವಾಗಿದೆ. ಅಪರಿಮಿತ ಅಂತಂದ್ರೆ ಅನ್ಲಿಮಿಟೆಡ್ ಅಂತ ಹೇಳಿ, ಹೇಗೆ ಅನ್ಲಿಮಿಟೆಡ್ ಮೀಲ್ಸ್ ಅಂತ ಹೇಳ್ತಾರೋ ಹಾಗೆ ಅನ್ಲಿಮಿಟೆಡ್ ಎನರ್ಜಿ ನಮ್ಮೊಳಗಡೆಗಿದೆ. ಲಿಮಿಟೆಡ್ ಅಲ್ಲ, ಪರಿಮಿತವಾಗಿಲ್ಲ, ಅದು ಅಪರಿಮಿತವಾಗಿ
ಅಗಾಧವಾಗಿ ಅನಂತವಾಗಿ ನಮ್ಮೊಳಗೆ ಆ ಶಕ್ತಿ ಇದೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಗುರು ಒಬ್ಬನಿಗೆ ರಾಜನಾಗಿರುವಂಥ ಒಬ್ಬ ಶಿಷ್ಯ ಇದ್ದ. ಪ್ರತಿದಿನ ಆ ರಾಜ ತನ್ನ ಗುರುಗಳಿಗೆ ಒಂದು ಪ್ರಶ್ನೆ ಕೇಳ್ತಿದ್ದ. ಏನು ಅಂತಂದ್ರೆ, ದಯವಿಟ್ಟು ನನ್ನನ್ನ ಈ ಮಾಯೆಯಿಂದ ಪಾರು ಮಾಡಿ ಅಂತ ಹೇಳಿ ಅಂಗಲಾಚ್ತಿದ್ದ. ಆದ್ರೆ ಆತನಲ್ಲಿ ಮಾತ್ರ ಯಾವುದೇ ಆಧ್ಯಾತ್ಮಿಕ ಅಭೀಪ್ಸೆ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಆ ಗುರುಗಳಾಗಿರುವಂಥವ್ರು ಕೂಡ ಈ ಮಾತನ್ನ ಅಷ್ಟಾಗಿ ಕಿವಿಗೆ ಹಾಕೊಳ್ತಿರ್ಲಿಲ್ಲ. ಆದ್ರೆ ಒಂದು ದಿನ ಮಾತ್ರ ಈ ರಾಜನ ಕಾಟ ಗುರುಗಳಿಗೆ ಬಲವಾಯಿತು. ಹಾಗಾಗಿ ಆ ಗುರು ಏನ್ ಮಾಡ್ತಾರೆ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅರಮನೆಯಲ್ಲಿ ಇರುವಂತಹ ಒಂದು ಕಂಬವನ್ನ ಗುರು ಬಲವಾಗಿ ಅಪ್ಪಿಕೊಂಡು ರಾಜನನ್ನ, ಬಿಡಿಸು ರಾಜ, ನನಗೆ ಈ ಕಂಬ ತುಂಬಾ ಅಂಟ್ಕೊಂಡ್ಬಿಟ್ಟಿದೆ, ನನ್ನನ್ನು ಬಿಡಿಸು ಅಂತ ಹೇಳಿ ಕಾಡ್ತಾನೆ. ಆಗ ರಾಜ ಹೇಳ್ತಾನೆ ನಕ್ಕೊಂಡು, ಅಲ್ಲ ಗುರುಗಳೇ, ನೀವೇ ಆ ಕಂಬವನ್ನ ಹಿಡ್ಕೊಂಡಿರೋ ಅಂಥವ್ರು, ಅದನ್ನ ನೀವೇ ಬಿಟ್ರೆ ಆಯ್ತಲ್ಲ, ನಾನೇಕೆ ಬಂದು ಅದನ್ನ ಬಿಡಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಹಾಗಾಗಿ ತಕ್ಷಣವೇ ಗುರುಗಳು ಹೇಳ್ತಾರೆ, ಮಾಯೆ ಎಂಬುದು ಹಾಗೆ ಕಣಪ್ಪ, ನೀನು ಅದನ್ನ ಬಿಟ್ಟರೆ ಮಾತ್ರ ಅದು ಬಿಡುತ್ತೆ. ಅದನ್ನ ನಾನ್ ಹೇಗೆ ಬಂದು ಬಿಡಿಸ್ಲಿ? ನಿನಗ್ ಮಾಯೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಈ ಪ್ರಾಪಂಚಿಕ ಭೋಗ ವಸ್ತುಗಳ ಆಸೆ ಆಕಾಂಕ್ಷೆಗಳನ್ನ, ರಾಗದ್ವೇಷಗಳನ್ನ ನೀನ್ ಬಿಡು. ಆಗ ನಿನಗೆ ಮಾಯೆ ಎಂಬುದು ತನಗ್ತಾನೇ ಹೋಗುತ್ತೆ. ಆಗ ನಾವು ಈ ಸಂಸಾರದ ಗೋಜಿಗೆ ಸಿಕ್ಕಿ ಹಾಕೊಳ್ಳೋದಿಲ್ಲ ಅನ್ನುವಂಥ ಒಂದು ಅದ್ಭುತವಾದ ಸಂದೇಶವನ್ನ ಕೃಷ್ಣ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ. ಜೊತೆಗೆ ಶ್ರೀಕೃಷ್ಣ ಇಲ್ಲಿ ಇನ್ನೊಂದು ಅಮೃತ ಸಂದೇಶವನ್ನ ಕೊಡ್ತಾ ಇದ್ದಾನೆ. ಅದೇ ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು ಎಂದು. ಜೀವನದಲ್ಲಿ ನನ್ನನ್ನ ಇತರರು ಎಷ್ಟು ಬೈದರೂ, ಎಷ್ಟು ಹಿಂಸಿಸಿದರೂ ಕೂಡ ಅದರಿಂದ ಅಷ್ಟೊಂದು ಪರಿಣಾಮವಾಗುವುದಿಲ್ಲ. ಅನೇಕ ವೇಳೆ ಅವರೇನಾದ್ರೂ ಬೈದ್ರೆ ನಾವು ಹಾಗಲ್ಲ ಎಂದು ನನ್ನನ್ನು ನಾನೇ ನಿಂದಿಸಿಕೊಳ್ಳುತ್ತೇನೆಯೋ, ಹಾಗೆ ನನಗೆ ನಾನೇ ಶಾಪ ಹಾಕಿಕೊಳ್ಳುತ್ತೇನೆಯೋ, ಹಾಗೆ ನನ್ನ ಪುರೋಗಮನ ತಾತ್ಕಾಲವಾಗಿ ನಿಂತಂತೆಯೇ ಸರಿ. ಹಾಗಾಗಿ ನಮ್ಮನ್ನ ನಾವು ಕುಗ್ಗಿಸಿಕೊಳ್ಳದೆ ನಮ್ಮೊಳಗಿರುವಂತಹ ಆತ್ಮಶ್ರದ್ಧೆಯನ್ನ ಜಾಗೃತಗೊಳಿಸಿಕೊಳ್ಳಬೇಕು. ನಾವೆಂದಿಗೂ ಕೂಡ ಅಯೋಗ್ಯರಲ್ಲ, ನಾವೆಂದಿಗೂ ಕೂಡ ಅಜ್ಞಾನಿಗಳಲ್ಲ, ನಾವೆಂದಿಗೂ ಕೂಡ ಪಾಪಿಗಳೂ ಅಲ್ಲ. ಇವೆಲ್ಲ ಅಜ್ಞಾನ, ಪಾಪಗಳೆಲ್ಲ, ಅಯೋಗ್ಯತನವೆಲ್ಲ ನಮ್ಮ ಮೇಲೆ ಇರುವಂತಹ ಧೂಳು ಇದ್ದ ಹಾಗೆ. ಇದೊಂದು ತಾತ್ಕಾಲಿಕವಾದಂತಹ ಅವಸ್ಥೆ. ಕೂಡಲೇ ಅವುಗಳಿಂದ ಪಾರಾಗಬೇಕು. ನೈಜವಾದ ಪವಿತ್ರವಾದ ಸ್ಥಿತಿಗೆ ನಾವು ಉದ್ದೀಪನಗೊಳಿಸ್ಕೊಳ್ಬೇಕು. ಆತ್ಮಶ್ರದ್ಧೆ ಇರಬೇಕು, ಆತ್ಮವಿಶ್ವಾಸವಿರಬೇಕು. ಈ ಶಕ್ತಿ ಸಂಜೀವಿನಿಯನ್ನ ಶ್ರೀಕೃಷ್ಣ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ಇಡೀ ಮಾನವ ಕೋಟಿಗೆ ಸಾರ್ತಾನೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಆತ್ಮಶ್ರದ್ಧೆಯ ವಿಷಯವಾಗಿ ಹೀಗೆ ಹೇಳ್ತಾರೆ, ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲವೋ ಅವನನ್ನು ನಾಸ್ತಿಕ ಎಂದು ಹಿಂದಿನ ಧರ್ಮಗಳು ಸಾರುತ್ತಿದ್ದವು. ಆದರೆ ಯಾರಿಗೆ ಆತ್ಮಶ್ರದ್ಧೆ ಇಲ್ಲವೋ ಅವನನ್ನು ನಾಸ್ತಿಕ ಎನ್ನುತ್ತೇನೆ ನಾನು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈಶ್ವರ ನಿಂದೆಯನ್ನು ಮಹಾಪಾಪ ಎನ್ನುತ್ತಾರೆ. ಆದರೆ ಆತ್ಮ ನಿಂದೆಗಿಂತ ಮಹಾಪಾಪ ಇನ್ನಿಲ್ಲ ಎಂದು ನಾನು ಹೇಳುತ್ತೇನೆ ಎಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಮನಸ್ಸೇ ನಮ್ಮ ಶತ್ರು, ಮನಸ್ಸೇ ನಮ್ಮ ಮಿತ್ರ. ಅದನ್ನು ನಾಶ ಮಾಡುವ ಶಕ್ತಿಯು ನಮ್ಮಲ್ಲಿಯೇ ಇದೆ, ಅದನ್ನು ಉದ್ಧಾರ ಮಾಡುವಂತಹ ಶಕ್ತಿಯು ಕೂಡ ನಮ್ಮಲ್ಲಿಯೇ ಇದೆ. ಅಂದ್ರೆ ನಮ್ಮಲ್ಲಿ ಪಾಷಾಣವೂ ಇದೆ, ಅಮೃತವೂ ಇದೆ. ಅದು ಯಾವ ರೀತಿ ಅದು ಅಮೃತವಾಗುತ್ತೆ, ಯಾವ ರೀತಿ ಪಾಷಾಣ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭ್ಯಾಸಗಳ ಮೂಲಕ, ಸಂಸ್ಕಾರಗಳ ಮೂಲಕ ಅದು ಅಡಗಿದೆ. ಯಾವ ರೀತಿಯ ಸಂಸ್ಕಾರಗಳನ್ನ ನಾವು ಬೆಳೆಸ್ಕೊಳ್ತೇವೋ, ಯಾವ ರೀತಿಯ ಅಭ್ಯಾಸಗಳನ್ನ ಮತ್ತು ಹವ್ಯಾಸಗಳನ್ನ ನಾವು ಬೆಳೆಸ್ಕೊಳ್ತೇವೆಯೋ ಆ ರೀತಿ ನಮ್ಮ ಜೀವನ ಸಾಕ್ತಾ ಹೋಗುತ್ತೆ. ಈ ಒಂದು ಅದ್ಭುತವಾದ ಮಾತಿಗೆ, ಅದ್ಭುತವಾದ ಸಂದೇಶಕ್ಕೆ ನಮ್ಮ ಮುದ್ದುರಾಮ ಏನ್ ಹೇಳ್ಬೋದು ಗಮನಿಸೋಣ ಬನ್ನಿ. ನಿರ್ಭಯದ ನಡೆ ಕಲಿಸಿ ಬೆಳಕ ಮಿತ್ರನ ಮಾಡಿ, ನಿರ್ಭಯದ ನಡೆ ಕಲಿಸಿ ಬೆಳಕ ಮಿತ್ರನ ಮಾಡಿ, ನಡೆದರೊಬ್ಬರೇ ಎಲ್ಲೋ ಏಕಾಂತದಲ್ಲಿ, ಈ ನಸುಕು ಹೊತ್ತಿನಲಿ ಜಲದ ಜುಳು ಜುಳು ನಾದ, ಈ ನಸುಕು ಹೊತ್ತಿನಲಿ ಜಲದ ಜುಳು ಜುಳು ನಾದ, ಸಂತನೆಂದರೆ ದಾರಿ ಮುದ್ದು ರಾಮ,
ಸಂತನೆಂದರೆ ದಾರಿ ಮುದ್ದು ರಾಮ. ಹಾಗಾಗಿ ನಮ್ಮ ನಡೆ ನಿರ್ಭಯವಾಗಿರ್ಬೇಕು. ಆಗ ಬೆಳಕು ಕೂಡ ನಮ್ಮೊಡನೆ ಮಿತ್ರನಾಗತ್ತೆ. ನಸುಕು ಹೊತ್ತಿನಲ್ಲಿ ಜಲಜಲದ ಜುಳು ಜುಳು ನಾದವನ್ನ ಕೇಳುತ್ತಾ ಸಾಗಿದ್ದೆ ಆದಲ್ಲಿ ಸಂತರ ದಾರಿ ನಮ್ಮದೂ ಆಗತ್ತೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.